ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಂ, ಎಷ್ಟು ಪರ್ಸೆಂಟೇಜ್ ಅಂದ್ರಿ? 15%? ಅಲ್ಲ, ನಾನೇನು ಯಾವುದಾದ್ರೂ ಕಂಪ್ನಿ CEO? ನಾನು ಆರ್ಡಿನರಿ ಪರ್ಸನ್, ಹೊಸ ಕೆಲಸಕ್ಕೆ ಹುಡುಕ್ತಿರೋನು. ಸಾರಿ, ನನಗೆ ನಿಮ್ಮ ಬ್ಯಾಂಕ್ ಲೋನ್ ಎಲ್ಲ ಬೇಕಾಗಿಲ್ಲ. ಸರ್, ಐ ಗಾಟ್ ಇಟ್. ಚಿಂಟೆ ಬಂದರು ಅನಿಸುತ್ತೆ, ಸೊ ನಾನು ಕಾಲ್ ಕಟ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್. ಹಾಂ, ನನಗೆ ನಿಮ್ಮ ಕೇರು ಬೇಕಾಗಿಲ್ಲ, ಲೋನು ಬೇಕಾಗಿಲ್ಲ. ಥ್ಯಾಂಕ್ ಯು. ಜಿಂಡೆ, ಸಾಲ ತೊಗೊಂಡ್ರೆ ತೀರಿಸೋದೇ ಕಷ್ಟ ಆಗುತ್ತೆ. ಅಂತಾದ್ರಲ್ಲಿ ಇವ್ರಿಗೆ 15% ಇಂಟ್ರೆಸ್ಟ್ ಕೊಡಬೇಕಂತೆ. ನಿಂಗೆ ಸಾಲ ಬೇಕಿತ್ತ? ನೀನಿರೋವಾಗ ನನಗೆ ಯಾಕೆ ಸಾಲ ಜೆಂಡೆ? ಯಾವುದೋ ಅನ್ನೋನ್ ಕಾಲ್ ಅಂತ ರಿಸೀವ್ ಮಾಡಿದೆ, ಸಾಲ ಕೊಡ್ತೀವಿ ಅಂತಂದರು. ಕಾಲ್ ಮಾಡಿ ಲೋನ್ ಕೊಡ್ತೀವಿ ಅಂದಾಗ ಮಾತಾಡೋಣ ಅಂತ ಮಾತಾಡ್ತಿದ್ದೆ. ಸುಮ್ಮನೆ ನೀನು ಬರೋವರೆಗೂ ಟೈಮ್ ಪಾಸ್. ಈಗ ಸರಿ, ಬಿಲ್ ಕಟ್ಟಾಯಿತು, ಮುಂದೇನು? ಬಾ, ಆರಾಮಾಗಿ ಕಾರಲ್ಲಿ ಹೋಗ್ತಾ ಮಾತಾಡೋಣ. ಈ ಆರ್ಯ ಬೇರೆ ಏನೋ ಮಾಡಿಕೊಟ್ಟಿದ್ದಾರೆ. ಅದೇನು ಅಂತ ಬೇಗ ತಿಳ್ಕೊಂಡ್ರೆ ನನಗೆ ಒಳ್ಳೇದು. ಅಪ್ಪ, ಎಷ್ಟು ನೋವಾಗ್ತಿದೆ ಸರ್. ಈ ಟೈಮಲ್ಲಿ ನೀವು ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಗುಡ್ ಮಾರ್ನಿಂಗ್ ಅನು. ಸಿಟ್ 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 ಸಿಟ್. ಯು ಫೈನ್? ಅಕ್ಕ, ಪರವಾಗಿಲ್ಲ. ಪರವಾಗಿಲ್ಲ ಅಂತ ನೀನು ಹೇಳಿದ್ರು ನಿನ್ನ ನೋಡಿದ್ರೆ ಹಾಗೆ ಅನಿಸ್ತಿಲ್ಲ. ಏನು ಮಾಡ್ತಿದ್ದೆ? ಅದು ಈಗ ಸ್ನಾನಕ್ಕೆ ಹೋಗ್ಬೇಕು ಅಂತ. ನೀನು ಒಬ್ಳಿಗೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಿದ್ಯಾ? ಹೌದು ಅಕ್ಕ, ನನಗೆ ಬಟ್ಟೆ ತಗೊಳ್ಬೇಕು. ಆದರೆ ಈ ಕೈ ನೋವು ತುಂಬಾ ಇದೆ. ಹಾಸ್ಪಿಟ್ಲವರು ಹೋಮ್ ನರ್ಸ್ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರು. ಹೌದು ಅಕ್ಕ, ಅವ್ರ ಅವಶ್ಯಕತೆ ಏನೂ ಇಲ್ಲ, ನಾನೇ ಮ್ಯಾನೇಜ್ ಮಾಡ್ಕೋತೀನಿ. ಓ, ಇಷ್ಟೆಲ್ಲ ನೋವಿಟ್ಕೊಂಡು ನೀನು ಒಬ್ಬಳೇ ಮ್ಯಾನೇಜ್ ಮಾಡ್ಕೋತೀಯಾ? ನಿನ್ನ ಕಷ್ಟ ಆಗಲ್ವಾ? ಇಲ್ಲ ಅಕ್ಕ, ಕಷ್ಟ ಆಗಲ್ಲ. ಈಗಲೂ ನಾನು ನಿನಗೆ ಮನೆಯವ್ರ ಥರ ಕಾಣ್ತಿಲ್ವಾ ಅನು? ಅಯ್ಯೋ ಅಕ್ಕ, ನಾನು ಹಾಗೆ ಹೇಳಲಿಲ್ಲ. ನೀವು ಈ ಮನೆಯವರೇ, ಒಂಥರದಲ್ಲಿ ಈ ಮನೆ ಹಿರಿ ಸೊಸೆ. ಅದು ಬರೀ ಬಾಯಿ ಮಾತಲ್ಲ ಅಲ್ವಾ? ಮಾತಲ್ಲ ಅಕ್ಕ, ನಿಮಗೆ ಸಿಗು ಗೌರವದ ಬಗ್ಗೆ ಹೇಳ್ತಾ ಇಲ್ಲ, ಜವಾಬ್ದಾರಿ ಬಗ್ಗೆ ಕೇಳ್ತಾ ಇದ್ದೀನಿ. ಅಲ್ಲ ಅನು, ಇಷ್ಟೆಲ್ಲ ಕೈ ನೋವು ಇಟ್ಕೊಂಡು ನೀನು ಒಬ್ಬಳೇ ಒದ್ದಾಡಬೇಕಾ? ನಿನ್ಗೇನು ಹೆಲ್ಪ್ ಬೇಕೋ ಅದನ್ನು ನನ್ನ ಹತ್ರ ಕೇಳಿದ್ರೆ ನಾನು ಮಾಡಲ್ವಾ? ಅಕ್ಕ ಅಂತ ಕರೆಯೋ ನಿನಗೆ ನಾನು ಸಹಾಯ ಮಾಡಬಾರ್ದಾ? ಮದುವೆ ಆಗಿ ಮನೆಗೆ ಬಂದು ಇಷ್ಟು ವರ್ಷ ಆದರೂ ಯಾರಿಗೂ ನಾನು ಹತ್ರ ಆಗಲಿಲ್ಲ ಅನ್ನೋ ಗಿಲ್ಟ್ ನನಗೆ ಕಾಡ್ತಾ ಇತ್ತು. ಅಕ್ಕ, ನಾನು ಹಾಗೆ ಹೇಳಲಿಲ್ಲ. ನೀನು ಹೇಳಲಿಲ್ಲ ನಿಜ, ಆದರೆ ನೀನು ನಡ್ಕೋತಾ ಇರೋ ರೀತಿ ಹಾಗೇ ಇದೆ. ಎನಿವೆ, ನಾನೇ ನಿನಗೆ ಹೆಲ್ಪ್ ಮಾಡಬೇಕು ಅಂತ ಹೋಮ್ ನರ್ಸ್ನ ಕ್ಯಾನ್ಸಲ್ ಮಾಡಿದೆ. ಇನ್ ಕೇಸ್ ನಾನು ನಿನ್ನ ಜಾಗದಲ್ಲಿದ್ದಿದ್ರೆ ನೀನು ನನಗೆ ಹೆಲ್ಪ್ ಮಾಡ್ತಿರ್ಲಿಲ್ವಾ? ನೀನು ನನಗೆ ಹೆಲ್ಪ್ ಮಾಡ್ಬೋದು ಅಂದಮೇಲೆ ನಾನು ಯಾಕೆ ನಿನಗೆ ಹೆಲ್ಪ್ ಮಾಡಬಾರ್ದು? ಏನಿದು ಇಷ್ಟೊಂದು ಚೇಂಜಸ್ ಅಂತ ನಿನಗೆ ಅನ್ಸಿದ್ರು? ನಾನು ಬದಲಾಗಿಲ್ಲ, ನಾನು ಹಳೇ ಮಾನಸಿನೇ. ಆದರೆ ಬದಲಾಗಿರೋದು ನನ್ನ ಇನ್ನೋ ವಿಷನ್. ಅನು, ಸ್ವಲ್ಪ ದಿನ ನಾನು ಈ ಮನೆಯವ್ರನ್ನ ಹೊರಗಿನ ಒಳಗೆ ನೋಡಿದ್ದೀನಿ. ಅದಕ್ಕೆ ಈಗ ನಾನು ಈ ಮನೆಯೊಳಗಿದ್ದೀನಿ. ನಾನು ನಿನ್ನ ಅಕ್ಕ ಆಗಿ ಇಷ್ಟು ಮಾಡಬಾರ್ದಾ? ಥ್ಯಾಂಕ್ಸ್ ಅಕ್ಕ, ಐ ಆಮ್ ಸಾರಿ. ದ್ಯಾಟ್ಸ್ ಓಕೆ. ಸರಿ, ನೀನು ಫ್ರೆಶ್ ಆಗೋದಕ್ಕೆ ನಾನು ರೆಡಿ ಮಾಡ್ತೀನಿ. ಅಕ್ಕ, ಆರ್ಯ ಸರ್ ಲ್ಯಾಂಡ್ಲೈನ್ಗೆ ಏನಾದರೂ ಕಾಲ್ ಮಾಡಿದ್ರಾ?
ಲ್ಯಾಂಡ್ಲೈನ್ಗ ಇಲ್ಲ ಅನು. ಆ್ಯಕ್ಚುಲಿ ಯು ನೋ ವಾಟ್, ಈ ಮನೇಲಿ ಲ್ಯಾಂಡ್ಲೈನ್ ಯೂಸ್ ಮಾಡೋದು ಅಂದರೆ ಇಬ್ಬರೇ, ಒಂದು ಮಾಮಿನ್ ಲಾ, ಇನ್ನೊಂದು ಹೊಸ ಮನೆ. ಅನು, ರೋಹಿನ್ ಲಾ ಹೋದಾಗ್ಲಿಂದ ನಿನಗೆ ಕಾಲೇ ಮಾಡಿಲ್ವಾ? ಆರ್ಯ ಯಾವತ್ತೂ ಹೀಗೆ ಮಾಡ್ದವನಲ್ಲ. ಅವನು ಈ ಹಿಂದೆ ಕೋಪ ಮಾಡ್ಕೊಂಡು ಮನೆಯಿಂದ ಹೋದರೂ ಇಷ್ಟು ಮೌನವಾಗಿರ್ತಿರ್ಲಿಲ್ಲ. ಅನುನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಮಗುನ ಕಳ್ಕೊಂಡ್ಲು, ಈಗ ಗಂಡನ ಪ್ರೀತಿ ಆರೈಕೆ ಕಳ್ಕೊಳ್ಳೋ ಭಯದಲ್ಲಿ ಒದ್ದಾಡ್ತಾ ಇದ್ದಾಳೆ. ಏನು ಮಾಡಲಿ? ಆರ್ಯಂಗೆ ಫೋನ್ ಮಾಡಿ ಅನುನ ಸಮಾಧಾನ ಮಾಡೋಕ್ಕಾದ್ರೂ ಕಾಲ್ ಮಾಡು, ಇಲ್ಲ ಮನೆಗೆ ಬಾ ಅಂತ ಹೇಳ. ಅಮ್ಮ, ದಾದನ್ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಹರ್ಷ, ಫೋನ್ ಮಾಡ್ಲೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದೀನಿ. ಆರ್ಯ ಈಗಿರೋ ಮನಸ್ಥಿತಿಲಿ ತುಂಬ ಬಲವಂತ ಮಾಡಿ ಮನೆಗೆ ಬಾ ಅಂತ ಹೇಳೋದು ಸರಿ ಇಲ್ಲ. ಅನು ಮೆಂಟಲಿ ಫಿಸಿಕಲಿ ವೀಕ್ ಆಗಿರುವಾಗ ಅನುನ ಬಿಟ್ಟು ಹೋಗಿದ್ದು ಆರ್ಯನ್ ತಪ್ಪು. ಅವನು ಹೋಗ್ಬಾರ್ದಿತ್ತು. ಅನು ಅವನ ಕಳ್ಕೊಳ್ಳೋ ಭಯದಲ್ಲಿ ಸುಳ್ಳು ಹೇಳಿದಾಳೆ. ಅದು ತಪ್ಪೇ, ಒಪ್ಕೊಳ್ಳೋಣ. ಆದರೆ ಕೆಲವೊಂದು ಸಲ ಸುಳ್ಳಿನ ಉದ್ದೇಶನೂ ಅರ್ಥ ಮಾಡ್ಕೋಬೇಕಲ್ವಾ? ಈ ವಿಷಯದಲ್ಲಿ ಆರ್ಯನೇ ಅರ್ಥ ಮಾಡಿಕೊಂಡು ಅನು ಹತ್ರ ಕ್ಷಮೆ ಕೇಳಬೇಕು. ನಿಜಮ್ಮ, ನೀವು ಹೇಳ್ತಾರೆ ಕರೆಕ್ಟ್. ಬಹುಶಃ ಇದು ದಾದನಿಗೂ ಅರ್ಥ ಆಗಿರುತ್ತೆ. ಆದರೆ ಅರ್ಥ ಆಗಿನೂ ಅವ್ರು ಸುಮ್ಮನಿದ್ದಾರೆ ಅಂದರೆ ಅದಕ್ಕೆ ಕಾರಣ ಆ ಜೇಂಡೆ. ಯಾಕಂದರೆ ದಾದ ಹೋಗಿದ್ದು ಆ ಜೇಂಡೆ ಜೊತೆ ತಾನೆ. ಅನ್ನದ ಋಣ, ಸ್ನೇಹದ ಋಣ ಅಂತ ಏನೇನೋ ಹೇಳಿ ದಾದ ಆ ಜೇಂಡೆನ ಬಚಾವ್ ಮಾಡೋದು ನನಗೆ ಚೂರು ಇಷ್ಟ ಇಲ್ಲಮ್ಮ. ಮೋಸ್ಟ್ಲಿ ಆ ಜೇಂಡೆದ ಅನ್ನದ ಋಣ ಅವ್ನು ಮಾಡೋ ಈ ಕೆಟ್ಟ ಕೆಲಸದಿಂದ ಯಾವತ್ತೂ ಖಾಲಿ ಆಗಿದೆ ಅನಿಸುತ್ತೆ. ಬಟ್ ಈ ವಿಷಯ ದಾದಾಗೆ ಅರ್ಥ ಆಗ್ತಿಲ್ಲ. ಆ ಜೇಂಡೆನ ಹಿಡಿದು ಪೊಲೀಸಿಗೆ ಒಪ್ಸಿದ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತಮ್ಮ. ಈಗ ಪೊಲೀಸ್ ಅಂದರೆ ಕಷ್ಟ ಆಗುತ್ತೆ ಹರ್ಷ. ಮನೇಲಿ ಯಾವುದು ಸರಿ ಇಲ್ಲ. ಸರಿ ಹೋಗ್ಬೇಕಂದ್ರೆ ಮೊದಲು ಆ ಜೇಂಡೆನ ಸರಿ ಮಾಡಬೇಕು. ಅದೆಲ್ಲ ಆರ್ಯ ಬಂದ್ಮೇಲೆ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮನ್ನು ಬಿಟ್ಟು ಹೋಗಿರೋ ಆರ್ಯ ಅವನಾಗೆ ಅವನು ಬರಬೇಕು. ಇದು ಅನುಗೆ ಮುಖ್ಯ. ಆರ್ಯನ್ ಜೊತೆ ಜೇಂಡೆ ಇದ್ದರೆ ಆರ್ಯನ್ಗೇನು ತೊಂದರೆ ಆಗಲ್ಲ. ಖಂಡಿತ ಆಗಲ್ಲಮ್ಮ. ಅಪಾಯ ಮಾಡಿದ್ರೆ ಆ ಜೇಂಡೆಗಿನೇ ದೊಡ್ಡ ಲಾಸು. ಅಮ್ಮ, ದಾದಾ ಮನೆಗೆ ಬರದೇ ಹೋದ್ರು ಅಟ್ಲೀಸ್ಟ್ ಆಫೀಸ್ಗಂತೂ ಬಂದೇ ಬರ್ತಾರಲ್ವಾ, ಅವ್ರ ಹತ್ರ ಮಾತಾಡೋಕ್ಕಾಗುತ್ತಾ ನೋಡ್ತೀನಿ. ಹೋ, ನೀವು ಆಫೀಸ್ ಹೊರಟ್ರಾ? ಒಂದು ನಿಮಿಷ. ಹಲೋ, ಹಾಂ ಮೀರಾ, ಹೊರಟಿದ್ದೀನಿ, ಬರ್ತಾ ಇದ್ದೀನಿ. ಸೇವ್. ಹಾಂ, ಬೆಳಗ್ಗೆನೇ ಬನ್ನಿ ಅಂತ ಮೀರಾ ಮೆಸೇಜ್ ಮಾಡಿದರು. ಆ್ಯಂಡ್ ಆಲ್ಸೋ ವರ್ಧನ್ ಕಂಪ್ನಿ ಈಗ ನನ್ನ ಕಂಪ್ನಿ ಕೂಡ ಅಲ್ವಾ? ಸರಿ ಹೋಗ್ಬಾಮ್ಮ. ಆ್ಯಕ್ಚುಲಿ ಮೀರಾ ನನಗೂ ಇದೇ ರೀತಿ ಮೆಸೇಜ್ ಮಾಡಿದ್ಲು. ಸೊ ನಾನು ಇವತ್ತು ಆಫೀಸ್ಗೆ ಬರ್ತಾಯಿದ್ದೀನಿ. ನೀವು ಹೊರಡಿ, ನಾನು ಫಾಲೋ ಮಾಡ್ತೀನಿ. ಓಕೆ, ಬರ್ತೀನಮ್ಮ. ಅಮ್ಮ, ಭಾವನಾ ಮತ್ತು ಅತ್ತೆ ಹೋದ್ರೂ ಆರಾಧನವ್ರು ಇಲ್ಲೇ ಇದ್ದಾರೆ ಅಂದರೆ ನಿಮ್ಗೆ ಯಾಕೋ ಸ್ವಲ್ಪ ವಿಯರ್ಡ್ ಅನಿಸ್ತಾ ಇಲ್ವಾ? ಹೇಗೆ ಹೋಗ್ತಾಳೆ ಹರ್ಷ? ಅವಳ ಕಂಪ್ನಿನ ನಮ್ಮ ಕಂಪ್ನಿ ಜೊತೆ ಮರ್ಜ್ ಮಾಡಿದಾಳಲ್ಲ. ಅದು ಅಲ್ಲದೆ ಸಂಜೀವಿನಿ ಗುಡ್ ಮಾರ್ನಿಂಗ್ ಮೀರಾ. ಮೀರಾ, ಏನಾಯಿತು? ಬೆಳಗ್ಗೆನೇ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ, ಮಾತಾಡಬೇಕು ಅಂತ ಮೆಸೇಜ್ ಮಾಡಿದ್ನಲ್ಲ.
ಮಿಸ್ಟರ್ ಆರ್ಯವರ್ಧನ್ ಅವರು ಈ ಕಂಪನಿ CEO ಪೊಸಿಷನ್ಗೆ ರಿಸೈನ್ ಮಾಡಿದ್ದಾರೆ. ವಾಟ್ ಆರ್ ಯು ಟಾಕಿಂಗ್ ಮೀರಾ? ದಾದಾ ರಿಸೈನ್ ಮಾಡಿದಾರಾ? ಬಟ್ ವೈ? ಅವರು ರಿಸೈನ್ ಮಾಡಿರೋ ಅಫಿಷಿಯಲ್ ಲೆಟರ್ನ ಪೋಸ್ಟಲ್ ಕಳಿಸ್ಕೊಟ್ಟಿದ್ದಾರೆ. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಬಟ್ ಆರ್ಯ ಸರ್ ಇನ್ನು ಮುಂದೆ ನಮ್ಮೆಲ್ಲರ ಜೊತೆ ಈ ಕಂಪನಿಲಿ ಇರಲ್ಲ ಅನ್ನೋದು ಸತ್ಯ. ಮೇಡಮ್, ರೀಸನ್ ಏನಂತೆ ಮೇಡಮ್? ಅವ್ರು ನಮ್ಮನ್ನು ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇಲ್ಲದೆ ನಮ್ಮ ಕಂಪ್ನಿ ನಡೆಯೋದಾದ್ರೂ ಹೇಗೆ ಮೇಡಮ್? ಹರ್ಷ ಸರ್, ದಿಢೀರಂತ ಈ ಥರ ಡಿಸಿಷನ್ ತಗೊಳ್ಳೋದು ತಪ್ಪಲ್ವಾ ಸರ್? ಮೀರಾ ಮೇಡಮ್, ಆರ್ಯ ಸರ್ ಏನಾದರೂ ವರ್ಧನ್ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಓಪನ್ ಮಾಡಿದ್ರೆ ನಮಗೆಲ್ಲ ಹೇಳಿ, ನಾವೆಲ್ಲ ಹೋಗಿ ಅಲ್ಲೇ ಕೆಲಸಕ್ಕೆ ಸೇರ್ಕೊತೀವಿ. ಹೌದು, ಅವ್ರು ಇಲ್ಲದೆ ಈ ಕಂಪ್ನಿಗೆ ಬಂದು ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಆರ್ಯ ಸರ್ ಹತ್ರ ನಾವು ಹೇಳಿದ್ದೇ ಹೇಳಿ. ಆರ್ಯ ಸರು ರಾಜೀನಾಮೆ ವಾಪಸ್ ತಗೊಳ್ಳೋವರೆಗೂ ನಾವ್ಯಾರು ಕೆಲಸ ಮಾಡಲ್ಲ ಅಂತ ಸ್ಟ್ರೈಕ್ ಮಾಡ್ತೀವಿ ಸರ್. ಹೌದು ಸರ್, ಹೌದು ಮ್ಯಾಮ್, ನಾವು ಬರಲ್ಲ. ಹೌದು, ನಾವ್ಯಾರು ಕೆಲಸ ಮಾಡಲ್ಲ, ಸ್ಟ್ರೈಕ್ ಮಾಡ್ತೀವಿ. ಹೌದು, ನಾವು ಯಾರು ಕೆಲಸ ಮಾಡಲ್ಲ ಮೇಡಮ್. ಹೌದು ಮೇಡಮ್, ನಾವು ಕೆಲಸ ಮಾಡಲ್ಲ. ಆರ್ಯ, ಏನಿದು ಹೀಗೆ ರೆಡಿ ಆಗ್ತಿದ್ಯಾ? ಹೆಂಗೆ, ಚೆನ್ನಾಗಿ ರೆಡಿ ಆಗಿದ್ದೀನಿ ಅಲ್ವಾ? ಚೆನ್ನಾಗೇನೋ ಹೌದು, ಆದರೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೇಳ್ತೀನಿ. ನನ್ನ ನೋಡಿದ್ರೆ ನಿನ್ನ ಹಳೆ ಗೆಳೆಯ ನೆನಪಾಗ್ತಿಲ್ವಾ? ಈ ಕಲರ್ ನಮ್ಗೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಥ್ಯಾಂಕ್ಸ್ ಫಾರ್ ದ ನ್ಯೂ ಡ್ರೆಸ್ ಜೆಂಡೆ. ಆರ್ಯ, ನೀನು ಈ ಡ್ರೆಸ್ಸಲ್ಲಿ ನೋಡ್ತಿದ್ರೆ ಕಾಲೇಜಿಗೆ ಪಾಠ ಮಾಡೋ ಪ್ರೊಫೆಸರ್ ಥರ ಕಾಣ್ತಿದೆಯಾ? ನೀನು ಹೇಳಿದ್ದು ಒಂಥರ ನಿಜಾನೇ. ಈಗ ನನ್ನ ಬದುಕಿಗೆ ಬೇರೆ ಥರದ ಹೊಸ ಪಾಠ ಕಲಿಸೋಕ್ಕೆ ಹೋಗ್ತಿದ್ದೀನಿ. ನಿನಗೆ ನೀನೇ ಗುರು, ಆದರೆ ಯಾವ ವಿಷಯಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನ ವರ್ಧನ್ ಕಂಪ್ನಿ ಓನರ್ ಆಗಿ ಒಳ್ಳೆ ರಾಜನ್ ಕಿರೀಟದ ಥರ ಇದೆ. ಈಗ ಅಧಿಕಾರ ವ್ಯಾಮೋಹ ಎಲ್ಲ ಬಿಟ್ಟು ಬೇರೆ ಓನರ್ ಕೈ ಕೆಳಗೆ ಕೆಲಸ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಏನು, ನೀನು ಕೆಲಸಕ್ಕೆ ಸೇರ್ಕೋತೀಯ? ಕೆಲಸಕ್ಕೆ ಮಾತ್ರ ಅಲ್ಲ, ನೀನು ಹೇಳಿದಾಗೆ ಪ್ರೊಫೆಸರ್ ಕೆಲಸಕ್ಕೂ ಸೇರ್ಕೋಬೋದು. ಐ ಕ್ಯಾನ್ ಟೀಚ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅಕೌಂಟೆನ್ಸಿ, ಈವನ್ ಎಕನಾಮಿಕ್ಸ್. ಅಗತ್ಯ ಬಿದ್ದರೆ ಕನ್ನಡ ಸಾಹಿತ್ಯದ ಬಗ್ಗೆ, ಕಾವ್ಯ, ಮೀಮಾಂಸೆ, ಗದ್ಯ, ಹಳೆಗನ್ನಡ ಎಲ್ಲ ಕಲಿಸ್ತೀನಿ. ಕಲ್ಸೋದೇನೋ ಖುಷಿ ವಿಚಾರನೇ, ಆದರೆ ನೀನು ವರ್ಧನ್ ಕಂಪ್ನಿನಲ್ಲಿ ಒಳ್ಳೆ ಸ್ಥಾನ ಇರಬೇಕಾದ್ರೆ ಎಲ್ಲೋ ಹೋಗಿ ಕೆಲಸ ಮಾಡಬೇಕಾ? ಒಳ್ಳೆ ಸ್ಥಾನ ಏನೋ ಇದೆ, ಆದರೆ ದುಡ್ಡ ನಿನಗೇನು ಕಮ್ಮಿ ಆರ್ಯ? ಕುಬೇರ ಕಣೋ ನೀನು. ನೀನೇ ದುಡ್ಡು ಅಂತ ನನ್ನ ಕೇಳಿದ್ರೆ ಇರೋ ದುಡ್ಡನ್ನೆಲ್ಲ ಎಲ್ಲಾದರೂ ಇನ್ವೆಸ್ಟ್ ಮಾಡು. ನನ್ನ ಹತ್ರ ದುಡ್ಡೆಲ್ಲಿದೆ? ಎಲ್ಲ ನೀನೇ ದೋಚಿದ್ಯಲ್ಲ. ಕಳ್ಳ, ಖದೀಮ ನೀನು. ಆ ದುಡ್ಡನ್ನ ನಿನ್ನಿಂದ ದೋಚೋಕ್ಕೆ ನನಗೆ ಶಕ್ತಿ ಇದೆಯಾ? ಇಲ್ಲ ಅದನ್ನು ನಿನ್ನಿಂದ ಪಡ್ಕೊಳ್ಳೋದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಅಥವಾ ಅದನ್ನು ಬೇರೆ ಎಲ್ಲಾದರೂ ಇನ್ವೆಸ್ಟ್ ಮಾಡೋಕ್ಕಾಗತ್ತಾ? ಜೆಂಡೆ, ಕದ್ದು ಮುಚ್ಚಿಟ್ಟು ದುಡ್ಡಿಗೆ ಜಾಸ್ತಿ ಆಯಸ್ಸಿಲ್ಲ. ಆ ದುಡ್ಡನ್ನ ನಾವು ದಿನೇ ದಿನೇ ಖರ್ಚು ಮಾಡ್ತಾ ಅದು ಕರಗ್ತಾ ಹೋಗುತ್ತೆ. ಅದಕ್ಕೆ ಕಷ್ಟಪಟ್ಟು ದುಡಿದು ಗಳಿಸಿ ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡೋದೇ ಸರಿಯಾದ ದಾರಿ. ಹಾಗಾದರೆ ಇನ್ವೆಸ್ಟ್ ಮಾಡೋಷ್ಟು ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ತೀಯ?
ಇಂಟರ್ವ್ಯೂನ ಯಾರಿಗೆ? ನನಗೆ ಮಾಡೋದಕ್ಕಲ್ಲ, ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಜಾಸ್ತಿ ಮಾತು ಬೇಡ, ವಿಶ್ ಮೀ. ನನಗೆ ಗುಡ್ ಲಕ್ ಹೇಳು. ಬಾಯ್. ಪ್ಲೀಸ್. ಮೀರಾ, ಇಂಟರ್ವ್ಯೂಗೆ ಬರೋ ಡೀಟೇಲ್ಸ್ ಜೊತೆಗೆ ಅವರ ಮೀರಾ, ಇಸ್ ದಿಸ್ ಅನ್ ಇಂಪಾರ್ಟೆಂಟ್ ಕಾಲ್? ಎಸ್ ಸರ್, ರಿಯಲಿ ಇಂಪಾರ್ಟೆಂಟ್. ಐ ಬಿ ರೈಟ್ ಬ್ಯಾಕ್. ಶೋರ್. ಹರ್ಷ ಸರ್, ಆರ್ಯ ಸರ್ ಡಿಸಿಷನ್ನ ಚೇಂಜ್ ಮಾಡ್ಕೊಳ್ಳೋದೇ ಇಲ್ವಂತ? ನಮ್ಮ ಕಂಪ್ನಿ ದಿನಕ್ಕೊಂದು ಟ್ವಿಸ್ಟ್ ತಗೋತಾ ಇದೆ. ಯಾವಾಗಲೂ ನ್ಯೂಸಲ್ಲೇ ಇರುತ್ತೆ ಸರ್. ಹೌದು ಸರ್, ಆರ್ಯ ಸರ್ ಇಲ್ಲದೆ ಈ ವರ್ಧನ್ ಕಂಪ್ನಿನ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಯಾವ ರೀಸನ್ಗೆ ಆರ್ಯ ಸರ್ ಹೀಗೆ ಮಾಡ್ತಿದ್ದಾರೆ ಸರ್? ಹರ್ಷ ಸರ್, ಆರ್ಯ ಸರ್ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತೀರಾ? ನಾವೆಲ್ಲ ಸೇರಿ ಅವ್ರನ್ನ ವಾಪಸ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ. ಹೌದು ಸರ್, ಆರ್ಯ ಸರ್ಗೆ ಆಫೀಸಿಗೆ ಬರೋಕ್ಕೆ ಹೇಳಿ ಪ್ಲೀಸ್ ಸರ್, ಪ್ಲೀಸ್. ಹೌದು ಸರ್, ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ಆರ್ಯ ಸರ್ನ ಒಂದ್ಸಲ ಕರೆಸಿ ಸರ್. ಒಂದು ನಿಮಿಷ. ಈಗ ಆರ್ಯವರ್ಧನ್ ಅವ್ರಿಗೆ ಬ್ರೇಕ್ ಬೇಕಿತ್ತಂತೆ. ಇಷ್ಟು ದಿನದ ರೂಟೀನ್ ಅವ್ರಿಗೆ ಸ್ವಲ್ಪ ಬೋರ್ ಆಗಿ ಈಗ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಬ್ರೇಕ್ ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹೀಗಿರುವಾಗ ಅವ್ರನ್ನ ಬಲವಂತ ಮಾಡಿ ಆಫೀಸಿಗೆ ಬನ್ನಿ ಅಂತ ಹೇಳೋದು ತಪ್ಪು ಅನಿಸುತ್ತೆ. ಹಾಗಾದರೆ ಆರ್ಯ ಸರ್ ವಾಪಸ್ ಬರೋವರೆಗೂ CEO ಪೋಸ್ಟ್ ಖಾಲಿ ಇರುತ್ತಾ? ಖಾಲಿ ಇದ್ದರೆ ನಮಗೆ ತೊಂದರೆ ಅಲ್ವಾ? ಅಡ್ವೈಸರ್ ಕಮಿಟಿ ಎಲ್ಲಿ ತನಕ ನಮ್ಮನ್ನ ರೂಲ್ ಮಾಡುತ್ತೆ? ಹಲೋ, ಹಾಯ್ ಸರ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಮೀರಾ. ಹೇಗೆ ನಡೀತಾ ಇದೆ? ಆಲ್ ವೆಲ್ ಸರ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ನಾನು ರಿಸೈನ್ ಮಾಡಿದ್ದೀನಿ ಅಂತ ಅನೌನ್ಸ್ ಮಾಡಿದ್ಯಾ? ಎಸ್ ಸರ್, ಜಸ್ಟ್ ನಾವು ಈಗಷ್ಟೇ ಅನೌನ್ಸ್ ಮಾಡಿದೆ. ಈಗ ನೀನು ಸಮಯ ನೋಡಿಕೊಂಡು ಮುಂದಿನ CEO ಅನೌನ್ಸ್ ಮಾಡು. ಆದರೆ ಸರ್, ನೀನು ಹೀಗೆ ಮಾಡಲೇಬೇಕು. ಸದ್ಯಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲ ಮೀರಾ. ಯು ನೋ ಹೂ ಇಸ್ ದ ನೆಕ್ಸ್ಟ್ CEO. ಅದನ್ನು ನಾನು ಪ್ರತ್ಯೇಕವಾಗಿ ಹೇಳೋದು ಬೇಡ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್, ಐ ನೋ ಎವ್ರಿಥಿಂಗ್, ಡೋ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಬಟ್ ಸರ್, ಔಟ್ ಆಫ್ ಆಲ್ ದಿಸ್ ನಾನು ನಿಮ್ಗೊಂದು ಮಾತು ಹೇಳ್ಬೋದಾ? ಹಾಂ, ಹೇಳು. ಸರ್, ನೀವು ಅನುವಿಂದ ದೂರ ಇರೋದು, ಅವಳ ಜೊತೆ ಹೀಗೆ ಬಿಹೇವ್ ಮಾಡ್ತಿರೋದು ಅನುಗೆ ತುಂಬಾ ನೋವಾಗ್ತಿದೆ ಸರ್. ಪ್ಲೀಸ್ ಅವಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನನಗೆ ಅರ್ಥ ಆಗುತ್ತೆ. ಆದರೆ ಅನು ಸೇಫಾಗಿರಬೇಕು ಅಂತಂದರೆ ನಾನು ಅವಳಿಂದ ದೂರ ಇರಬೇಕು. ನಾನೇನಾದರೂ ಅವಳಿಗೆ ಹತ್ತಿರ ಆದರೆ ಅವಳನ್ನು ನನ್ನಿಂದ ದೂರ ಮಾಡೋದಕ್ಕೆ ಜೇಂಡೆ ತುಂಬ ಕೆಟ್ಟ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಸೊ ವೈರಿ ಗುರಿನ ತಪ್ಪಿಸ್ಬೇಕು ಅಂತಂದರೆ ನಾನು ಹೀಗಿರಲೇಬೇಕು. ಸದ್ಯಕ್ಕೆ ನಾನು ಜೇಂಡೆ ಜೊತೆ ಇದ್ದೀನಿ. ಸೊ ಅನು ಒಂದು ಟಾರ್ಗೆಟ್ ಅಲ್ವೇ ಅಲ್ಲ. ಬಟ್ ಸರ್, ಈ ಜೇಂಡೆನ ಇಷ್ಟೊಂದು ಯಾಕೆ ಟಾಲ್ರೇಟ್ ಮಾಡ್ಕೋಬೇಕು? ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ. ನನಗೆ ಅನು ಮೇಲೆ ತುಂಬ ಪ್ರೀತಿ ಗೌರವ ಇದೆ, ಅವಳಿಗೂ ಅಷ್ಟೆ. ಈಗ ನಮ್ಮಿಬ್ಬರ ಪ್ರೀತಿನೇ ನಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗೆ ಜಾಸ್ತಿ ಆಗ್ತಿದೆ. ನನಗೆ ಸಂಬಂಧ ಇಲ್ಲದೇ ಇರೋನು ಯಾರೋ ನನಗೆ ಶತ್ರು ಆಗಿದ್ದರೆ
ಆ ಕಥೆನೇ ಬೇರೆ ಆಗ್ತಿತ್ತು. ಆದರೆ ನನ್ನ ಆಪ್ತ ಮಿತ್ರನೇ ನನಗೆ ಆಪತ್ತು ತರ್ತಾ ಇದ್ದಾನೆ. ಸೊ ನಾನು ಹೀಗೆ ಆಟ ಆಡಲೇಬೇಕಾಗಿದೆ. ಓಕೆ ಸರ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಸರ್, ನೀವು ತುಂಬಾ ಕೇರ್ಫುಲ್ ಆಗಿರಿ ಪ್ಲೀಸ್. ಸಮಯ ನೋಡಿಕೊಂಡು ನೆಕ್ಸ್ಟ್ CEO ಅನೌನ್ಸ್ ಮಾಡೋದನ್ನು ಮರಿಬೇಡ. ಶೋರ್ ಸರ್. ಸಿ ಯು ದೆ. ಬಾಯ್ ಸರ್, ಟೇಕ್ ಕೇರ್.